ಬಹಳ ಮುಖ್ಯವಾಗಿ ನಮ್ಮ ಹಿತ್ತಲಲ್ಲಿ ಸಿಗ್ತಕ್ಕಂಥ ಪಾರಿಜಾತದ ಗಿಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ನೀವು ಪಾರಿಜಾತದ ಗಿಡ ಅಂತೇಳಿ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸೊ ಅದ್ರದ್ದು ನಿಮಗೆ ಚಿತ್ರ ಸಿಗ್ತದೆ. ನಿಮ್ಮ ಸುತ್ತಮುತ್ತ ಯಾರ್ದಾರು ಮನೆ ಕಾಂಪೌಂಡಲ್ಲಿ ಬೆಳೆಸಿರ್ತಾರೆ ಇದನ್ನ. ಸೊ ಆ ಗಿಡದ ಎಲೆಯ ಕಷಾಯನ ಕುಡಿತಾ ಬಂದರೆ ಏನಾಗ್ತದೆ, ಬಹಳ ಬೇಗ ಆ ಒಂದು ಕಾರ್ಟಿಲೇಜ್ ಏನು ಸೌದು ಹೋಗಿರುತ್ತಲ್ವ, ಹೋಗಿರುತ್ತಲ್ವ, ಅದು ನಿಮಗೆ ಮತ್ತೆ ರೀಪ್ರೊಡಕ್ಟ್ ಆಗುತ್ತೆ, ಮತ್ತು ಇದು ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ. ಸೊ ಅದನ್ನ ಹೇಗೆ ಮಾಡ್ಕೋಬೇಕು? ಸೊ ಸುಮಾರು ಒಂದು 6-7 ಎಲೆ ಬಲ್ತಿರೋ ಎಲೆನ ತೊಗೊಂಡ್ಬಿಟ್ಟು ಚೆನ್ನಾಗಿ ಚಟ್ನಿ ಥರ ಮಾಡ್ಕೋಬೇಕು. ಅದನ್ನ ಸುಮಾರು ಒಂದು 200 ml ನೀರಿಗೆ ಹಾಕ್ಬೇಕು. ಅದಕ್ಕೆ ಒಂದು 1/4 ಚಮಚ ಒಣ ಶುಂಠಿ ಪುಡಿ. ಶುಂಠಿ ಇದೆ ಅಲ್ವಾ, ವಿಶ್ವ ಭೇಷಜ ಅಂತ ಹೇಳ್ತಾರೆ ಅದಕ್ಕೆ. ವಿಶ್ವ ಭೇಷಜ ಅಂದರೆ ಎಲ್ಲ ಕಾಯಿಲೆಗಳಲ್ಲೂ ಅದನ್ನು ಬಳಸ್ಬೋದು ನಾವು. ಅತ್ತ ಅದ್ಭುತವಾದಂಥ ಔಷಧಿ ಶುಂಠಿ. ಸೊ ಒಣ ಶುಂಠಿ ಪುಡಿ ಒಂದು 1/4 ಚಮಚ ಮತ್ತು ಪಾರಿಜಾತದ ಎಲೆ, ಅದನ್ನು ನಾವು ಏನು ಮಾಡಬೇಕು ಅಂದರೆ ನೀರೇ ಒಂದು 200 ml ಇಟ್ಟು 100 ml ಬರೋವರೆಗೆ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋಸಿ ಅದು ಕುಡಿಯೋ ಸ್ಥಿತಿಗೆ ಬಂದಾಗ ನಿಧಾನಕ್ಕೆ 50 ml ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, 50 ml ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮುಕ್ಕಳಿಸಿ ನಿಧಾನಕ್ಕೆ ಈ ಲಾಲಾರಸವನ್ನು ಅದ್ರ ಜೊತೆಗೆ ಸೇರಿಸಿ ಕುಡಿತಾ ಬಂದರೆ ಏನಾಗ್ತದೆ, ಆ ಕಾರ್ಟಿಲೇಜ್ ಅನ್ನೋ ಜೆಲ್ಲು ಉತ್ಪತ್ತಿ ಆಗ್ತದೆ ಮತ್ತು ನಮ್ಮ ಶರೀರದಲ್ಲಿ ವಾತ ಕಡಿಮೆ ಆಗ್ತದೆ. ಹಾಗೆ ನಮಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನೆಲ್ಲ, ಹಾಗೆ ನಿಮಗೆ ಶುದ್ಧವಾದಂತಹ ಎಣ್ಣೆ ಊಟ ಮಾಡುವಂಥದ್ದು, ಗಾಣದ ಎಣ್ಣೆ ಅಂತ ಏನು ಹೇಳ್ತೀವಲ್ವ, ಗಾಣದ ಎಣ್ಣೆ. ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಆಹಾರದಲ್ಲಿ ಉಪ್ಪನ್ನು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಮಟ್ಟಿಗಾದರೂ ಕೂಡ. ಹರಳುಪ್ಪು ಬಳಸಿ, ಇಲ್ಲ ಅಂತಂದರೆ ಸೈಂಧವ ಲವಣ ಅಂತ ಬರುತ್ತೆ, ಆ ಉಪ್ಪನ್ನು ಬಳಸಿ. ಹಾಗೆ ಹಸಿರು ತರಕಾರಿಗಳನ್ನು ಹೆಚ್ಚಿಗೆ ಊಟ ಮಾಡಿ, ಮತ್ತು ದಾಳಿಂಬೆ ಜ್ಯೂಸು, ಕಬ್ಬಿನಾಲು, ಈ ಥರದ್ದು ನ್ಯಾಚುರಲ್ ಆಗಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನಲ್ವ ಅದನ್ನು ಉಪಯೋಗಿಸ್ತಾ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಕೊಂಡು ನಾವು ತೂಕವನ್ನು ಕಡಿಮೆ ಮಾಡಿಕೊಂಡು ಈ ಜೆಲ್ ಪ್ರಾಡಕ್ಟ್ ಆಗ್ತಕ್ಕಂತಹ ಪಾರಿಜಾತದೆಲೆ ಕಷಾಯ, ಸುಣ್ಣ ಅದೆಲ್ಲ ಚೆನ್ನಾಗಿ ನಾವು ತಿಂದಾಗ ಏನಾಗ್ತದೆ, ನಮಗೆ ಸಂಪೂರ್ಣವಾಗಿ ಈ ಒಂದು ಮಂಡಿ ನೋವಿನ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು. ಸೊ ಇದು ಮಂಡಿ ನೋವಿಗೆ ಆಯಿತು. ಸೊ ತೂಕ ಕಡಿಮೆ ಮಾಡೋಕ್ಕೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಇಟ್ಕೋಬೇಕು. ಸೊ ಇದ್ರ ಜೊತೆಗೆ ಏನಂತಂದರೆ, ನಾವು ಅಡುಗೆಯಲ್ಲಿ ಎಣ್ಣೆ ಜೊತೆಗೆ ಶುಂಠಿನ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ತದೆ. ಈ ಒಂದು ಮಂಡಿ ನೋವಿನ ಸಮಸ್ಯೆಗೆ ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯ ಇವೆಲ್ಲ ಅಡುಗೆಯಲ್ಲಿ ಚೆನ್ನಾಗಿ ಬಳಸ್ಕೊಳ್ಳಿ. ಹಾಗೆ ಇದಕ್ಕೆ ಹೊರಗಡೆಯಿಂದ ಲೇಪನ ಮಾಡೋಕ್ಕೆ ಒಂದು ತೈಲ ಹೇಳ್ತೇನೆ, ಬರ್ಕೊಳ್ಳಿ. ಸೊ ತೈಲ ಬಂದ್ಬಿಟ್ಟು ಏನಂದರೆ ಶುದ್ಧವಾದಂಥ ಎಳ್ಳೆಣ್ಣೆ ತೊಗೋಬೇಕು. ನಿಮಗೆ ಶುದ್ಧವಾದಂಥ ಎಳ್ಳೆಣ್ಣೆ ಇದೆ ಅಲ್ವಾ, ಅದ್ಭುತವಾಗಿ ನಮಗೆ ಅದ್ರದ್ದು ಮಾಲಿಕ್ಯೂಲ್ಸ್ ತುಂಬ ಕಡಿಮೆ ಇರ್ತದೆ. ಅದೇನಾಗ್ತದೆ, ನಿಮಗೆ ನೇರವಾಗಿ ಈ ಒಂದು ಆ ನೋವಿರುವಂಥ ಜಾಗಕ್ಕೆ ಆಳವಾಗಿ ಇಳಿತದೆ. ಸೊ ಶುದ್ಧವಾದಂತಹ ಎಳ್ಳೆಣ್ಣೆಗೆ ಒಂದು 2 ಗಡ್ಡೆಯಷ್ಟು, ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀವು ಎಳ್ಳೆಣ್ಣೆ ತೊಗೊಂಡ್ರೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ, ಒಂದು 2 ಚಮಚ ಕಾಳುಮೆಣಸು, ಮತ್ತು ಒಂದು ಚಕ್ಕೆ ಬರುತ್ತಲ್ವ ಮನೆಯಲ್ಲಿ, ಆ ಚಕ್ಕೆನ ಒಂದು 2 ಚಮಚದಷ್ಟು ಆ ಪುಡಿ ಮಾಡಿ ಅರ್ಧಂಬರ್ಧ ಜಜ್ಜಿ ಹಾಕಿ ಚೆನ್ನಾಗಿ ಕುದಿಸಿ. ಆ ಕುದಿಸ್ಬೇಕಾದ್ರೆ ಸ್ವಲ್ಪ ಬೇಕಾದ್ರೆ ನಿಮಗೆ ಹಾಲು ಹಾಕಿ ಅದಕ್ಕೆ ದೇಶಿ ಹಸುವಿಂದ ಒಂದು 100 ml ಅಷ್ಟು, ಅಂದರೆ ಆ ನೀರಿನ ಅಂಶ ಅದರಲ್ಲಿ ಆದರೆ ಏನಾಗುತ್ತೆ, ನಿಮಗೆ ಆ ಒಂದು ಶುಂಠಿಯಲ್ಲಿ, ಕಾಳುಮೆಣಸಲ್ಲಿ, ಚಕ್ಕೆಯಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಕುದಿಸ್ತಾ ಇರಬೇಕಾದ್ರೆ ನಿಮಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಇದು. ಸೊ ನಾವು ಇದೇನು ಮಾಡಬೇಕಂದ್ರೆ ಚೆನ್ನಾಗಿ ಕುದಿಸ್ಬಿಟ್ಟು ಈ ಹಾಲು ಹಾಕಿರ್ತೀವಲ್ವ, ಅದ್ರದ್ದು ನೀರಿನಂಶ ಎಲ್ಲ ಹೋದ್ಮೇಲೆ ನೀವು ಕೆಳಗಡೆ ಇಳಿಸಿ ಅದನ್ನ ಆರಿದ ಮೇಲೆ ಇನ್ನೊಂದು ಪಾತ್ರೆಗೆ ನೀವು ಅದನ್ನ ಬಸ್ಕೊಂಡು ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಹಾಕಬೇಕು ಅದಕ್ಕೆ. ಸೊ ಪಚ್ಚಕರ್ಪೂರ ಹಾಕಿ ನೀವು ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಆ ಮಂಡಿ ನೋವು ಏನಿರುತ್ತಲ್ವ ನಿಮಗೆ ಅದ್ರ ಮೇಲೆ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ ನೀವೇನು ಮಾಡಬೇಕು ಅಂದರೆ ಒಂದು 5 ನಿಮಿಷ ಬಿಸಿನೀರಿನ ಶಾಖ ಕೊಡಬೇಕು. ಅದಕ್ಕೆ ಬಿಸಿನೀರು ಶಾಖ ಕೊಡೋದು ಹೇಗೆ ಅಂದರೆ, ಒಂದು ಪಾತ್ರೆಯಲ್ಲಿ ನೀವು ನೀರು ಕಾಸ್ಕೊಂಡು ಏನು ಮಾಡಬೇಕು, ಆ ಬಿಸಿ ನೀರಲ್ಲಿ ನಾವು ಒಂದು ಬಟ್ಟೆ ಅದ್ದಬೇಕು. ಅದ್ಬಿಟ್ಟು ಏನು ಮಾಡಬೇಕು, ಆ ಬಟ್ಟೆನ ನಾವು ಕಾಲುಗಳ ಮೇಲೆ ಬಿಸಿನೀರು ಶಾಖ ಒಂದು 5 ನಿಮಿಷ, 1 ನಿಮಿಷ ಬಂದು ತಣ್ಣೀರಿನ ಶಾಖ ಕೊಡಬೇಕು. ಅದಕ್ಕೆ 5 ನಿಮಿಷ ಬಿಸಿನೀರು, 1 ನಿಮಿಷ ತಣ್ಣೀರು, ಈ ರೀತಿ ಒಂದು 2 ಸೈಕಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮದು ಮಂಡಿ ನೋವು ಅದ್ಭುತವಾಗಿ ಕಡಿಮೆ ಆಗ್ತದೆ. ಮಾಡ್ಕೊಳಕ್ಕಾಗಲ್ಲ ಅನ್ನೋರು, ಅಥವಾ ಈ ವೆಯ್ಟ್ ರೆಡ್ಯೂಸ್ ಕೆಲವ್ರಿಗೆ ಆಗಲ್ಲ, ಎಷ್ಟೇ ನಾವು ಸುಧಾರಿಸ್ಕೊಂಡ್ರು ಕೂಡ ಸುಮಾರು ತುಂಬ ಓವರ್ ವೇಟ್ ಇರ್ತಾರಲ್ವ, ಅಂಥವ್ರು ನೀವು ಚಿಕಿತ್ಸೆ ತಗೊಂಡು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ